ಅಪ್ಪು ಸರ್ ನೆನೆಸ್ಕೊಳ್ಳೋ ದಿನ ಇಲ್ಲ. ಸೊ ಅವರ ಒಂದು ಇಲ್ಲದಿರುವುದಕ್ಕೆ ಎಷ್ಟು ನಿಮ್ಗೆ ಕಾಡ್ತಾರೆ? ತುಂಬ ಕಾಡುತ್ತೆ. 4 years ಆಗಲಿ 40 years ಆಗಲಿ ಅವರು ಇಲ್ಲ ಅನ್ನೋದು ಕಾಡ್ತಾನೆ ಇರುತ್ತೆ. ಒಂದಷ್ಟು ವರ್ಷಗಳು ನಮಗೆ ಸರಿ ಶೂಟಿಂಗ್ ಹೋಗಿದ್ದಾರೆ, ಬರ್ತಾರೆ ಆ ಥರ ಒಂದು ವೇಟಿಂಗ್ ಅನ್ನೋದು ಒಂದಿತ್ತು. ಬಟ್ ಈಗ ಅದು ಎಲ್ಲೋ ಒಂದು ಕಡೆ ಮಿಸ್ಸಿಂಗ್ ಫೀಲಿಂಗ್ ಬರ್ತಾ ಇದೆ. ಯಾಕಂದರೆ ಬರೀ ಅವ್ರನ್ನ ವಾಟ್ಸಪ್ಪಲ್ಲಿ ನೋಡೋದು, ಇನ್ಸ್ಟಾಗ್ರಾಮಲ್ಲಿ ನೋಡೋದು, ಯೂಟ್ಯೂಬಲ್ಲಿ ನೋಡೋದೇ ಆಯಿತು. ಅವರ ಒಂದು ಸ್ಮೈಲ್ನೂ ಬರೀ ನಾವು ಫೋಟೋಸ್ ಮುಖಾಂತರ ನೋಡೋದಾಯಿತು. ಫೋಟೋ ತೆಗ್ಸ್ಕೊಳಕ್ಕಾಗ್ತಾಯಿಲ್ಲ ಅವ್ರ ಜೊತೆ. ಆಮೇಲೆ ಆ ವಾರ್ಮ್ ಹಗ್ ಇರ್ಬೋದು ಮಾಮಂದು, ಅವೆಲ್ಲ ಮಿಸ್ ಮಾಡ್ಕೊತಾ ಇದೀವಿ. ಎಲ್ಲೋ ಒಂದು ಕಡೆ ಸಬ್ ಕಾನ್ಷಿಯಸ್ ಆಗಿ ಅದು ಹೊಡಿತಾ ಇರುತ್ತೆ. ಅವರು ಇಲ್ಲ ಅನ್ನೋದು ತುಂಬ ಮಿಸ್ ಮಾಡ್ಕೊತೀನಿ. ಪರ್ಸ್ನಲಿ, ಪ್ರೊಫೆಷ್ನಲಿ ಎಲ್ಲ ರೀತಿಯಲ್ಲೂ ನಾನು ಮಿಸ್ ಮಾಡ್ಕೊತೀನಿ. ಬಟ್ ಅದೇ ನೀವು ಹೇಳಿದಾಗೆ ಜನರ ಮುಖಾಂತರ, ಅವರ ಪ್ರೀತಿ ಮುಖಾಂತರ, ಅವ್ರು ತೋರಿಸುವ ಪ್ರೀತಿ ಮುಖಾಂತರ ಅವ್ರು ಯಾವಾಗಲೂ ಜೀವಂತವಾಗಿರ್ತಾರೆ ನಮ್ಮ ಜೊತೆ. ನೀವೆಲ್ಲ ತುಂಬ ಅಟ್ಯಾಚ್ಮೆಂಟ್ ಅವ್ರ ಜೊತೆ ಇತ್ತು ಅನ್ನೋಂಥದ್ದು, ಅವ್ರಿಗೂ ನಿಮಗೂ ಅವ್ರ ಮೇಲೆ ಖಂಡಿತ. ಅಂದರೆ ಜಿಮ್ಮಲ್ಲಿ ಸಿಗೋದಿರ್ಬೋದು, ಅವ್ರ ಮನೆಗೆ ಟೀ ಕುಡಿಯೋಕೆ ಹೋಗೋದಿರ್ಬೋದು, ಆಮೇಲೆ ಅವ್ರದ್ದು ಯಾವುದೇ ಮೂವಿ ಅವರ ಒಂದು ಸಂಸ್ಥೆಯಿಂದ, PRK ಸಂಸ್ಥೆಯಿಂದ ಮೂವಿ ಬರೆದಿದ್ದಾಗ ನಮಗೆ ಅವರು ಮೆಸೇಜ್ ಮಾಡಿಲ್ಲ, ಕಾಲ್ ಮಾಡಿ ಎದ್ದಿರೇನು ಒಂದು ವಿಶಿಂಗ್ ವಿಡಿಯೋ ಮಾಡ್ಕಳ್ಸೋ ನನಗೆ, ಈ ಥರ ನನಗೂ ನನ್ನ ತಂಗಿಗೆ ಹೇಳೋರು ವಿಶಿಂಗ್ ವಿಡಿಯೋ ಮಾಡ್ಕಳ್ಸೋ ಅಂತ. ಅವ್ರಿಗದು ಏನಕ್ಕೆ ಆ ಥರ ಒಂದು ಇದು ಅಂದರೆ, ಅವ್ರಿಗೆ ಅದೇನೋ ನಾನು ಅವಳು ಅವ್ರ ಒಂದು ಪೇಜಲ್ಲಿ, ಇನ್ಸ್ಟಾಗ್ರಾಮ್ ಪೇಜ್ ಇರ್ಬೋದು, ಫೇಸ್ಬುಕ್ ಪೇಜಲ್ಲಿ ಮುಖ ಪರಿಚಯ ಆಗಲಿ ಅಂತ. ನನಗಿರ್ಬೋದು, ಧನ್ಯಂಗಿರ್ಬೋದು, ವಿನಯ್ ಗುರು, ನಮಗೆಲ್ರಿಗೂ ಅವ್ರಿಗೇನಂದರೆ ಆಗ ಮಕ್ಕಳು ಇನ್ನು ಮೊಮ್ಮಕ್ಕಳಿಗೆ ನನ್ನ ಪೇಜ್ ಮುಖಾಂತರ ಒಂದು ಮುಖ ಪರಿಚಯ ಆಗಲಿ ಅಂತ ಅವ್ರಿಗೆ ಅದೆಲ್ಲ ಮಾಡ್ತಾಯಿದ್ರು. ಆ ಥರ ಒಂದು ಥಾಟ್ ಪ್ರೊಸೆಸ್ ಭಾರಿ ಕಷ್ಟ ಸಿಗೋದು. ಆಮೇಲೆ ನೋಡಿ, ನನಗೇನೋ ಅವರು ಸಿನಿಮಾ ಮಾಡಬೇಕಿತ್ತು, ಬಟ್ ಶಿವಣ್ಣಮಾಮ ನನಗೆ ಸಿನಿಮಾ ಮಾಡ್ತಾ ಇದ್ದಾರೆ. ಏನೋ ಅವ್ರು ನೋಡಿ, ಅವರು ಅಂದ್ಕೊಂಡಿದ್ದು ನನಗೆ ಯಾವುದೋ ಒಂದು ರೀತಿಲಿ ಶಿವಣ್ಣಮಾಮ ಮಾಡಿಕೊಡ್ತಾ ಇದ್ದಾರೆ ಅಂತ. ನನಗೆ ಶಿವಣ್ಣಮಾಮ ಹಾಗೂ ಗೀತಾಂಟಿ ಮಾಡ್ತಾ ಇದ್ದಾರೆ, ಭಾರಿ ಖುಷಿ ಆಗುತ್ತೆ. ಆಮೇಲೆ ಅವ್ರಿಗೆ ಡೈರೆಕ್ಟ್ ಮಾಡಬೇಕಾದಂಥ ಸತ್ಯಪ್ರಕಾಶ್ ಸರ್ ಅವರು ನನಗೆ ಡೈರೆಕ್ಟ್ ಮಾಡ್ತಾ ಇದ್ದಾರೆ. ಸೊ ಎಲ್ಲೋ ಅವರೇ ನಿಂತು ಇದೆಲ್ಲ ಏನೋ ಒಂದು ಪವಾಡ ನಡೀತಾ ಇದೆ ಅಂತ ನನಗೇನೋ ಒಂದು ಫೀಲಿಂಗು. ಬಟ್ ತುಂಬ ಮಿಸ್ ಮಾಡ್ಕೊತೀನಿ ಇದೆಲ್ಲ. ಅವ್ರಿಗೆ ಹೇಳಿದಾಗ ಭಾಳ ಖುಷಿ ಪಟ್ಟಿರೋರು. ಸಿನಿಮಾದಿರ್ಬೋದು ಹಾಗೂ ಎನಿ ಹೊಸ ನ್ಯೂಸ್ ಇರ್ಬೋದು, ಅವ್ರಿಗೆ ಹೇಳಿದಾಗ ತುಂಬ ಖುಷಿ ಪಡೋರು. ಇಲ್ಲ ಅಂತ ಭಾಳ ಬೇಸರ ಆಗುತ್ತೆ, ತುಂಬ ಬೇಸರ ಆಗುತ್ತೆ. ಬೆಳಗ್ಗೆ ನೋಡ್ತದೆ ಅಭಿಮಾನಿಗಳಂತೂ ಕಮ್ಮಿ ಆಗ್ತಾನೆ ಇಲ್ಲ, ಭಯಂಕರ ಜಾಸ್ತಿ ಆಗಿದೆ. ಪ್ರಪಂಚದಾದ್ಯಂತ ಅವ್ರಿಗೆ ಈ ಸೋಷಿಯಲ್ ಮೀಡಿಯಾ ಮುಖಾಂತರ ತುಂಬ ಕಡೆ ಸಿಕ್ಕಾಪಡೆ ಫ್ಯಾನ್ಸ್ ಇದ್ದಾರೆ ಅವ್ರಿಗೆ. ಸೊ ಅದು ನೋಡೋಕೆ ಭಾರಿ ಖುಷಿ ಆಗುತ್ತೆ. ಚಲಪತಿ ಅವರು ನೋಡಿದೆ, ಅವ್ರು ನೋಡಿದಾಗ ಎಲ್ಲೋ ಒಂದು ಕಡೆ ನಮ್ಗೆ ಏನಂದರೆ, ಎಲ್ಲೋ ಮಾಮ ಶೂಟಿಂಗ್ ನಡೀತಾ ಇದೆ ಇಲ್ಲೆಲ್ಲೋ, ಆ ಥರ ಅವ್ರನ್ನೆಲ್ಲ ನೋಡಿದಾಗ ನಮಗೆ, ಅಷ್ಟು ವರ್ಷಗಳಿಂದ ನೋಡಿದ್ದೀವಿ ಶೂಟಿಂಗ್ ಸ್ಪಾಟ್ನಲ್ಲಿ ಮಾಮನ ಜೊತೆ ಅವ್ರು ಇರ್ತಾರೆ. ಸೊ ಅವ್ರನ್ನೆಲ್ಲ ನೋಡಿದಾಗ ನಮಗೆ ಮಾಮಂದೆಲ್ಲ ಶೂಟಿಂಗ್ ನಡೀತಾ ಇದೆ ಅಂತ ಅನ್ಸುತ್ತೆ. ಏನೋ ಈ ಥರ ಒಂದು ಥಾಟ್ ಪ್ರೊಸೆಸಲ್ಲಿ ಇರ್ತೀವಿ ನಾವು.